ಬೆಂಗಳೂರಲ್ಲಿ ದಿನೇ ದಿನೇ ಡೆಂಘಿ ಜ್ವರಗಳು ಹೆಚ್ಚಾಗ್ತಾ ಇದೆ. ಡೆಂಘಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹರಸಾಹಸ ಪಡ್ತಾ ಇದೆ. ಆರಂಭದಿಂದಲೂ ಮಾಧ್ಯಮಗಳು ಎಚ್ಚರಿಸ್ತಾ ಬಂದ್ರು ಆರೋಗ್ಯ ಇಲಾಖೆ ಅದರ ಬಗ್ಗೆ ಗಮನ ಹರಿಸಲಿಲ್ಲ. ಈಗ ಅದರ ನಿಯಂತ್ರಣ ಮಾಡೋದಕ್ಕೆ ಹರಸಾಹಸ ಪಡ್ತಾ ಇದೆ. ರಾಜಧಾನಿ ಬೆಂಗಳೂರಂತೂ ಡೆಂಗಿ ಹಾಟ್ ಸ್ಪಾಟ್ ಆಗ್ತಾ ಇದೆ. 4 ದಿನದಲ್ಲಿ ರಾಜ್ಯದಲ್ಲಿ 785 ಸೋಂಕಿತರು ಪತ್ತೆಯಾಗಿದ್ದಾರೆ. ಬೆಂಗಳೂರಿನಲ್ಲೇ 400ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದೆ. ಸಭೆ ಮೇಲೆ ಸಭೆ ನಡೆಸಿದ್ರೆ ಪ್ರಯೋಜನ ಇಲ್ಲ. ಅದನ್ನ ಕಾರ್ಯರೂಪಕ್ಕೆ ತಂದಾಗ ಮಾತ್ರ, ಟ್ರೀಟ್ಮೆಂಟ್ಗೆ ಪ್ರಾಪರ್ ಆಗಿ ವ್ಯವಸ್ಥೆ ಮಾಡಿದಾಗ ಮಾತ್ರ, ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಿದಾಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಈಗ ಆಲ್ರೆಡಿ ಇದು ಲಿಮಿಟ್ ಮೀರಿ ಹೋಗಾಗಿದೆ. ಅದರಲ್ಲೂ ರಾಜಧಾನಿ ಬೆಂಗಳೂರಂತೂ ಡೆಂಗ್ಯೂ ಹಾಟ್ಸ್ಪಾಟ್ ಆಗ್ತಾ ಇದೆ. ಎಲ್ಲೆಲ್ಲಿ ಕಾಫಿ ಟೀ ಕುಡಿತಾರೋ ಅಲ್ಲಲ್ಲೇ ಕಪ್ಗಳನ್ನ ಬಿಸಾಕೋದು. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ, ಗಾರ್ಬೇಜ್ ಸಿಟಿ ಆಗಿ ಬಹಳಷ್ಟು ದಿನಗಳಾಗೋಗಿದೆ. ಆದ್ರಿಂದನೇ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಡೆಂಗ್ಯೂ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಈಗ ಕಷ್ಟಪಡ್ತಾ ಇದೆ. ಬಟ್ ಮಾಧ್ಯಮಗಳು ಮೊದಲಿನಿಂದಲೂ ಎಚ್ಚರಿಸ್ತಾ ಬಂದಾಗಲೇ ಸ್ವಲ್ಪ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಿದ್ರೆ ಬಹುಶಃ ಆರೋಗ್ಯ ಇಲಾಖೆ ಇವತ್ತು ಇಷ್ಟು ಕಷ್ಟ ಪಡಬೇಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ನಿಜ ಸಿಂಧೂರ, ಒಂದ್ ರೀತಿಯಲ್ಲಿ ಆರೋಗ್ಯ ಇಲಾಖೆ ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮೊದಲಿಂದಲೂ ವಹಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ನಾವು ಕೋವಿಡ್ ಸಂದರ್ಭದಲ್ಲೂ ನೋಡಿದಾಗ್ಲೂ ಕೂಡ ಇದೇ ರೀತಿ ಆಯ್ತು. ಅಂದ್ರೆ ಕೋವಿಡ್ ಜಾಸ್ತಿ ಆದ್ಮೇಲೆ ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ತು. ಅದೇ ರೀತಿ ಈ ಬಾರಿಯ ಡೆಂಗ್ಯೂ ಪ್ರಕರಣದಲ್ಲೂ ಕೂಡ ಅದೇ ರೀತಿ ಆಗಿದೆ. ಒಂದ್ ಕಡೆ ಬಿಬಿಎಂಪಿ ಹಾಗೆ ಆರೋಗ್ಯ ಇಲಾಖೆ ಈ ಒಂದು ಡೆಂಗ್ಯೂವನ್ನ ನಿಯಂತ್ರಣ ಮಾಡಲಿಕ್ಕೆ ಹರಸಾಹಸ ಪಡ್ತಾ ಇದೆ ಅಂತಾನೆ ಹೇಳ್ಬೋದು. ಆದ್ರೂ ಕೂಡ ಮಿತಿ ಮೀರಿ ಬೆಂಗಳೂರಿನಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಡೆಂಗ್ಯೂ ಪ್ರಕರಣಗಳು ಏರುತ್ತಲೇ ಹೋಗ್ತಾ ಇದೆ. ನಾವು ಕಳೆದ 4 ದಿನದ ಡಾಟಾ ನೋಡೋದಾದ್ರೆ ಇಡೀ ರಾಜ್ಯಾದ್ಯಂತ ಸುಮಾರು 785 ಪ್ರಕರಣಗಳು ರಾಜ್ಯದಲ್ಲಿ ವರದಿಯಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 400ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ, ಅಂದ್ರೆ ಬಿಬಿಎಂಪಿ ವ್ಯಾಪ್ತಿ ಒಂದರಲ್ಲೇ 400ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ವರದಿಯಾಗ್ತಾ ಇದೆ. ಹಾಗಾದ್ರೆ ಕೇವಲ ಸಭೆಗಳಿಗೆ ಮಾತ್ರ ಸೀಮಿತ ಆಗೋಯ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಯಾಕಂತ ಹೇಳಿದ್ರೆ ಸಾಲು ಸಭೆ ಆಯ್ತು, ಸಿಎಂ ಸಭೆನೂ ಆಯ್ತು, ಆರೋಗ್ಯ ಇಲಾಖೆಯ ಸಭೆಯನ್ನೂ ಆಯ್ತು, ಅದ್ರ ಜೊತೆಗೆ ಬಿಬಿಎಂಪಿಯು ಕೂಡ ಸಭೆಯನ್ನ ಮಾಡ್ತು. ಆದ್ರೂ ಕೂಡ ಆ ಒಂದು ಸಭೆಯಲ್ಲಿ ಚರ್ಚೆ ಆದಂತಹ ವಿಷಯಗಳು ಎಲ್ಲೂ ಕೂಡ ಅಪ್ಲೈ ಆಗ್ತಾ ಇಲ್ಲ. ನಾವು ನೋಡ್ದಂಗೆ ಮೇಲ್ನೋಟಕ್ಕೆ ಕೆಲವೊಂದು ಏರಿಯಾಗಳಲ್ಲಿ ಔಷಧಿಯನ್ನ ಸಿಂಪಡಿಸ್ತಾ ಇದೆ ಹೊರತು ಬಿಬಿಎಂಪಿ ಪ್ರತಿಯೊಂದು ಮನೆಗೂ ಹೋಗಿ ಅಲ್ಲಿ ಜನರಲ್ಲಿ ಯಾವುದೇ ರೀತಿ ಜಾಗೃತಿಯನ್ನ ಮೂಡಿಸ್ತಲ್ಲ. ಅದ್ರ ಜೊತೆಗೆ ಕೇವಲ 1 ದಿನಕ್ಕೆ ಮಾತ್ರ ಈ ಒಂದು ಫ್ರೈಡೇ ಟಾಸ್ಕ್ ನಿಯೋಜನೆ ಆಗಿರುವಂಥದ್ದು. ಆ ಒಂದು ಟಾಸ್ಕ್ ಅನ್ನ ಅಂದ್ರೆ ಕೇವಲ ವಾರದಲ್ಲಿ 1 ದಿನ ಮಾಡೋ ಬದಲು ಪ್ರತಿನಿತ್ಯ ಮಾಡಿದ್ರೆ ನಾವು ಕನಿಷ್ಠ ಮಟ್ಟಿಗೆ ನಾವು ಡೆಂಗ್ಯೂ ಅನ್ನ ನಿಯಂತ್ರಿಸಬಹುದಾಗಿದೆ. ಆದ್ರೆ ಅದು ಕೂಡ ಎಲ್ಲೂ ಆಗ್ತಾ ಇಲ್ಲ. ಇದ್ರ ಜೊತೆಗೆ ಜನರು ಕೂಡ ಬೇಕಾಬಿಟ್ಟಿಯಾಗಿ, ಅಂದ್ರೆ ಮಳೆ ನೀರು ಮನೆ ಸುತ್ತಮುತ್ತ ನಿಂತರೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿ ಜನರು ಕೂಡ ಗಮನ ಹರಿಸ್ತಾ ಇಲ್ಲ. ಅದ್ರ ಜೊತೆಗೆ ಪ್ರಮುಖವಾಗಿ ಮಕ್ಕಳಲ್ಲೂ ಕೂಡ ಹೆಚ್ಚಾಗಿ ಈ ಒಂದು ಡೆಂಗ್ಯೂ ಕಾಣಿಸ್ಕೊಳ್ತಾ ಇರೋದ್ರಿಂದ ಒಂದ್ ರೀತಿಯಲ್ಲಿ ಆತಂಕ ಮೂಡಿಸ್ತಿದೆ ಅಂತಾನೆ ಹೇಳ್ಬೋದು. ಇದ್ರ ಬಗ್ಗೆ ಬಿಬಿಎಂಪಿ ಮತ್ತಷ್ಟು ಎಚ್ಚೆತ್ಕೊಳ್ಬೇಕಾಗಿದೆ, ಆರೋಗ್ಯ ಇಲಾಖೆಯೂ ಕೂಡ ಎಚ್ಚೆತ್ಕೊಳ್ಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಈಗ ಕೇವಲ 6 ತಿಂಗಳಲ್ಲಿ 7900ಕ್ಕೂ ಹೆಚ್ಚು ಪ್ರಕರಣಗಳು ಏನು ವರದಿಯಾಗಿದೆ. ಈಗ ಆಗಸ್ಟ್ ಮತ್ತೆ ಸೆಪ್ಟೆಂಬರ್ ಅಲ್ಲಿ ಮತ್ತಷ್ಟು ಈ ಒಂದು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಮಳೆಗಾಲ ಇನ್ನು 2-3 ತಿಂಗಳು ಇರೋದ್ರಿಂದ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಆಗ ಒಂದ್ ರೀತಿಯಲ್ಲಿ ಹೆಲ್ತ್ ಎಮರ್ಜೆನ್ಸಿ ಬೆಂಗಳೂರು ಹಾಗೆ ರಾಜ್ಯದಲ್ಲಿ ಉಂಟಾಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸಿಂಧೂರ. Thank you.